ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರುದ್ರೇಶ್ ಆರ್ಯನ್ ಕೂಡ್ಲಿಗೆರೆ. ನನಗೆ ತಿಳಿದಿದ್ದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ತಿಳಿದಿರೋಂಥ ಒಂದಿಷ್ಟು ಉಪಯುಕ್ತ ಮಾಹಿತಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ. ನಾನಿವತ್ತು ಹೇಳಕೊಟ್ಟಿರೋದು PM ಕಿಸಾನ್ ಯೋಜನೆಯ ಬಗ್ಗೆ. ಯಾರೆಲ್ಲ ಈ ಯೋಜನೆಗೆ ಅರ್ಹರಾಗಿದ್ದಾರೆ, ಯಾರು ಇದುವರೆಗೂ ಈ ಯೋಜನೆಗೆ ಅರ್ಜಿ ಹಾಕಿಲ್ಲ, ಯಾರೆಲ್ಲ ಹಾಕಬಹುದು, ಯಾರಿಗೆ ದುಡ್ಡು ಬರುತ್ತೆ, ಯಾರಿಗೆ ದುಡ್ಡು ಬರಲ್ಲ ಅಂತ ಒಂದಿಷ್ಟು ಮಾಹಿತಿನ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಯೋಜನೆ 2019ರಲ್ಲಿ ಜಾರಿ ಆಯಿತು. ಸನ್ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಮೂಲಕ ಈ ಯೋಜನೆ ಜಾರಿ ಆಯಿತು. ಅವತ್ತಿನ ದಿನ ಅಂದರೆ 2019ಕ್ಕಿಂತ ಮೊದಲು ಈ ಯೋಜನೆ ಜಾರಿಯಾದ ದಿನದಿಂದ ಹಿಂದೆ ಯಾರೆಲ್ಲ ರೈತರಿದ್ದರು ಅವರೆಲ್ಲ ಈ ಸ್ಕೀಮಿಗೆ ಅರ್ಹರಾಗಿರ್ತಾರೆ. ಅದಲ್ಲದೆ 2019ಕ್ಕಿಂತ ಮೊದಲು ಅವರು ರೈತರಾಗಿದ್ದು ಈ ಯೋಜನೆಯಲ್ಲಿ ಅವರು ಏನಾದರೂ ಸ್ಕೀಮಲ್ಲಿ ದುಡ್ಡು ತೊಗೊಳ್ತಾ ಇದ್ದು, ನಂತರ ಅವರೇನಾದರೂ ಪೌತಿ ಆಗಿದ್ದರೆ ಅವರ ಮಕ್ಕಳು ಪೌತಿ ಖಾತೆ ಹೊಂದಿದ ನಂತರ ಒಂದು 2-3 ಜನ ಮಕ್ಕಳಿದ್ದರೆ ಯಾರು ಒಬ್ಬ ಮಗನಿಗೆ ಆ ಯೋಜನೆಯಲ್ಲಿ ಹಣ ತಗೊಳ್ಳಿಕ್ಕೆ ಅವಕಾಶ ಇದೆ. ಅದರಲ್ಲೊಂದು ಸಣ್ಣ ನಿಬಂಧನೆ ಏನಪ್ಪ ಅಂತಂದರೆ, ನೀವು ಪೌತಿ ಖಾತೆ ಮಾಡಿಸ್ಕೊಂಡು ನಂತರ ನೀವೇನು RTC ಒಳಗಡೆ MR ಕಾಲಮಲ್ಲಿ ಪೌತಿ ಅಂತ ಮೆನ್ಷನ್ ಆಗಿದ್ದರೆ ಮಾತ್ರ ಈ ಸ್ಕೀಮಿಗೆ ನೀವು ಎಲಿಜಿಬಲ್ ಇರ್ತೀರ. ಅಂದರೆ ಪೌತಿ ಖಾತೆ ಆದ ನಂತರ ತಕ್ಷಣ ನೀವೇನಾದ್ರು ಅಣ್ಣ ತಮ್ಮಗಳು ವಿಭಾಗ ಪತ್ರ ಮಾಡಿಕೊಂಡು ವಿಭಾಗ ಏನಾದ್ರು ಮಾಡಿಕೊಂಡ್ರೆ ಮತ್ತೆ ಈ ಸ್ಕೀಮಿಗೆ ನೀವು ಎಲಿಜಿಬಲ್ ಇರಲ್ಲ. ಅಂದರೆ ಪೌತಿ ಆದ ತಕ್ಷಣವೇ, ಪೌತಿ ಖಾತೆ ಆದ ತಕ್ಷಣವೇ ಯಾರಾದರೂ ಒಬ್ಬರು ಈ ಸ್ಕೀಮಿಗೆ ಅರ್ಜಿ ಹಾಕಿ ನೀವು ಹಣನ ಪಡ್ಕೊಳ್ಬೋದು. ಮತ್ತು ಯಾರಿಗೆಲ್ಲ ಈ ಸ್ಕೀಮು ಅವಕಾಶ ಇಲ್ಲ ಅಂತ ಅಂದರೆ, ಸರ್ಕಾರಿ ಅಧಿಕಾರಿಗಳಿಗೆ ಈ ಸ್ಕೀಮಲ್ಲಿ ಅವಕಾಶ ಇಲ್ಲ, ಮತ್ತು ಟ್ಯಾಕ್ಸ್ ಪೇಯರ್ಗೆ ಈ ಸ್ಕೀಮಲ್ಲಿ ಅವಕಾಶ ಇಲ್ಲ. ಆಮೇಲೆ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಅವಕಾಶನ ಸರ್ಕಾರ ರೂಪಿಸಿದೆ. ಸ್ವಾಮಿ, ನಾನು ಹೊಸದಾಗಿ ಜಮೀನು ತೊಗೊಂಡಿದ್ದೀನಿ, ನನಗೆ ಅವಕಾಶ ಇದೆಯಾ? ಇಲ್ಲ. ಸದ್ಯಕ್ಕೆ 2019ಕ್ಕಿಂತ ಮೊದಲು ಏನು RTC ಓನರ್ ಇದ್ದಾರೆ ಅವ್ರಿಗೆ ಮಾತ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ನಿಮ್ಮ RTC ಒಳಗಡೆ ಕ್ರಯ ವಿಭಾಗ ಅಥವಾ ಯಾವುದೋ ದಾನ ಡೀಡು ಈ ಥರದ್ದು ಏನಾದ್ರು ಇದ್ದರೆ ಅದು ಅರ್ಜಿ ಹಾಕಲಿಕ್ಕೆ ಬಿಟ್ಕೊಡಲ್ಲ. ತಿಳಿಸಿರುವಂಥ ಮಾಹಿತಿ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇದೇ ರೀತಿ ನನ್ನ ಚಾನಲ್ನ ವ್ಯೂ ಮಾಡ್ತಾ ಇರಿ.